ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಇನ್ನೂ ಬ್ಲಾಗ್ ಹಾಕೋಂಗಿಲ್ಲ. ಅಂದ್ರೆ ನನಗಿವತ್ತು ಒಂದಿಷ್ಟು ಸೀರೆಯು ಕುಚ್ಚುಕಟ್ಟು ಆರ್ಡ್ರ್ ಬಂದಿದ್ವು ಜಾಸ್ತಿ. ಸೊ ಹಾಗಾಗಿ ಅದನ್ನು ಕುಚ್ಚುಕಟ್ಟು ವಿಡಿಯೋನ ವಿಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿ ಈ ವಿಡಿಯೋ ಮಾಡತ್ತೀನಿ. ಸೊ ಇದು ಆ್ಯಕ್ಚುಲಿ 2 ಡಿಸೈನ್ ಕಂಬೈನ್ ಮಾಡಿ ಹಾಕೀನಿ. ನೀವು ಬೇಕಂದ್ರೆ ಕಂಟಿನ್ಯೂ ಆಗಿ ಇದು ಒಂದೇ ಡಿಸೈನು ಹಾಕೋ, ಬೇಸ್ಲೈನ್ ಹಾಕಿ ಬಿಟ್ಟರೆ ಆಗಿ ಹೋಗ್ತೈತಿ. ಇಲ್ಲ 2 ಡಿಸೈನ್ ಹಾಕಬೇಕಂದ್ರೆ ಇದರದ್ದೇ ನೆಕ್ಸ್ಟ್ 2 ಡಿಸೈನು ಕಂಬೈನ್ ಮಾಡಿ ಈ ವಿಡಿಯೋ ಒಳಗೆ ಹಾಕೀನಿ. ಅಂದರೆ ಈ ಸಾರಿಗೆ 2 ಡಿಸೈನ್ ಕಂಬೈನ್ ಮಾಡಿ ಹಾಕೀನಿ. ಸೊ ಯಾವ ಥರ ಹಾಕೋದು ಅಂಥೇಳಿ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ ಅಂದರೆ ನಂಗೆ ತೋರ್ಸೋಕ್ಕಾಗಂಗಿಲ್ಲ. ಲಾಸ್ಟಿಗೆ ಅಂದ್ರೆ ಅಷ್ಟು ಅಂದ್ಕೊಂಡಿರಲಿಲ್ಲ ವಿಡಿಯೋ ಮಾಡಬೇಕು ಇದ್ರದ್ದು ಅಂತೇಳಿ. ಯಾವತ್ತೂ ಮಾಡಿ ಹಾಕಿಲ್ಲ ನಾನು. ಕಟ್ಟೋದನ್ನ ವಿಡಿಯೋ ಯಾವತ್ತೂ ಮಾಡಿದ್ದಿಲ್ಲ. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ ಏನು ಮಾಡ್ಕೊಂಡಿರಲಿಲ್ಲ. ಸೀರೆ ಅರ್ಧ ಎಲ್ಲ ಕಂಪ್ಲೀಟ್ ಆಗಿತ್ತು, ಆವಾಗ ಮಾಡಿಕೊಂಡೆ ನಾನು. ಇದು ತ್ರಿಬಲ್ ಕ್ರೋಶೆಟ್ ಮಾಡೀನಿ. ಸೊ ನಿಮಗೆ ಈ ಡಿಸೈನ್ ಹೆಂಗೆ ಅನಿಸ್ತಂತ ಅಂತ ಹೇಳಿ ಹೇಳ್ರಿ ನನಗೆ. ಆಮೇಲೆ ಇದಕ್ಕೂ ಮುಂಚೆ ಜಸ್ಟ್ ಕುಚ್ಚು ಕಟ್ಟಿದ್ದನ್ನು ವಿಡಿಯೋ ಮಾಡಿ ಹಾಕಿದ್ದೆ. ಒಬ್ಬರು ತೆಲುಗುದವರು ಕಮೆಂಟ್ ಮಾಡಿದ್ರು, ನೀವು ಕುಚ್ಚು ಕಟ್ಟೋ ವಿಡಿಯೋ ಇದ್ದರೆ ನಂಗೆ ಅದನ್ನು ಹಾಕ್ರಿ ಅಂತ ಹೇಳಿ. ಅವಾಗ ಅಂದ್ಕೊಂಡಿದ್ದೆ ಹಾಕ್ಲೋ ಬೇಡ, ಏನಾಗ್ತೈತಿ ಹೆಂಗೆ ಆಗ್ತೈತಿ, ನನಗೆ ಅಷ್ಟೊಂದು ವಿಡಿಯೋ ಮಾಡೋಕ್ಕೂ ಬರೋಂಗಿಲ್ಲ, ಇದ್ರದ್ದು ಸರಿ ಬರ್ತೈತೋ ಇಲ್ಲೋ ಅಂಥೇಳಿ ನಾನು ಹಾಕಿರಲಿಲ್ಲ. ಸೊ ನೋಡೋಣ ಅಂತಂದು ಈ ಸತಿ ಫಸ್ಟ್ ಟೈಮ್ ಹಿಂಗೆ ನಾನು ಇದನ್ನು ಟ್ರೈ ಮಾಡಿದ್ದೆ. ಈಗ ನೋಡಿರಿ, ಫಸ್ಟ್ 4 ತ್ರಿಬಲ್ ಕ್ರೋಶೆಟ್ ಆದ ತಕ್ಷಣ ಸ್ಟಾರ್ಟಿಂಗ್ ಇದೇ ಬರೋದು 4 ತ್ರಿಬಲ್ ಕ್ರೋಶೆಟ್. ಅದಾದಮೇಲೆ ಒಂದು ಬೀಡ್ ಹಾಕಿ ಲಾಕ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರ್ತೈತೆ ನೋಡ್ಕೊಂಡು ಅಲ್ಲಿಗೆ ತ್ರಿಬಲ್ ಕ್ರೋಶೆಟ್ನ ಹಾಕೋಬೇಕು. 2 2 ಮತ್ತು ಲಾಸ್ಟಿಗೆ 2 ಮತ್ತು ಈಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೆ ಅಲ್ಲಿ ನೋಡಿಕೊಂಡು ದಾರನ ತೊಗೊಂಡು ಬಂದು 2 ಮಾಡಿಕೊಂಡು ಮತ್ತೆ 2 ಮಾಡಿ ಮತ್ತೆ 2 ಮಾಡೋದು. ತ್ರಿಬಲ್ ಕ್ರೋಶೆಟ್ ಮಾಡೀನಿ. ಡಬಲ್ ಕ್ರೋಶೆಟ್ ಮಾಡಿದ್ರೂ ಚೆಂದ ಆಗ್ತೈತಿ. ಸೇಮ್ ಅದೇ ಥರ ಸೂಜಿ ಮೇಲೆ ದಾರ ತೊಗೊಂಡು ಎಲ್ಲಿಗೆ ಬರ್ತೈತೆ ಅಲ್ಲಿ ನೋಡಿಕೊಂಡು ದಾರ ಎಳ್ಕೊಂಡು 2 ಮತ್ತು 2 ಮತ್ತು 2 ಮಾಡೋದು. ಈ ಥರ 4 ಸತಿ ಹಾಕಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಕರೆಕ್ಟಾಗಿ ಒಂದು ಪಾಯಿಂಟಿಗೆ ದಾರ ಅಲ್ಲೇ ಪಾಯಿಂಟ್ ಹಾಕಿ 2 ಮತ್ತು 2 ಹಾಕೋಬೇಕು. ಈಗ ಇದು ಆ್ಯಕ್ಚುಲಿ ಕಂಟಿನ್ಯೂ ಬೀಡೂ ಹಾಕೋಬೋದು. ಬೀಡ್ ಬೇಡ ಅಂದ್ರೆ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ನಾನು ಇದು ಆ್ಯಕ್ಚುಲಿ ಇದು ಬೇಸ್ ಲೈನ್ ನಿಮಗೆ 2 ಥರ ತೋರಿಸ್ಬೇಕಂತ ಹೇಳಿ ಕಂಟಿನ್ಯೂ ಬೀಡ್ ಹಾಕೀನಿ. ಆದರೆ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 1 ಬೀಡು 4 ಚೈನ್ ಹಾಕಿ, ಅಂದರೆ 4 ಚೈನು ಕುಚ್ಚು ಕಟ್ಟಕ್ಕಂತೇಳಿ ಹಾಕೀನಿ. ಈಗ ಬೀಡ್ ಹಾಕಿ ಕರೆಕ್ಟ್ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು 2 ಸತಿ ದಾರ ತೊಗೊಂಡು ಆ ಬೀಡ್ ಸೈಜ್ ನೋಡ್ಕೋಬೇಕು. ಸೀರೆಗೆ ಎಷ್ಟು ಆಗ್ತೈತಿ ಅಲ್ಲಿ ಅಷ್ಟಕ್ಕಂದ್ರೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದು ಕರೆಕ್ಟ್ ಅದು ಎಲ್ಲಿಗೆ ಬರ್ತೈತೆ ನೋಡಿಕೊಂಡು ಸೀರೆಗೆ ಚುಚ್ಚಿ ತೆಗೆದು ಆಮೇಲೆ ತ್ರಿಬಲ್ ಕ್ರೋಶೆಟ ಮಾಡಬೇಕು. ಇದೇ ಥರ 4 ತ್ರಿಬಲ್ ಕ್ರೋಶೆಟನ್ನು ಮಾಡಬೇಕು. ಡಬಲ್ ಕ್ರೋಶೆಟ್ ಮಾಡಿದ್ರೂ ಚೆಂದ ಆಗ್ತೈತಿ. ಡಬಲ್ ಕ್ರೋಶೆಟ್ಕಿನ್ನ ತ್ರಿಬಲ್ ಆದ್ರೆ ಗ್ರ್ಯಾಂಡ್ ಲುಕ್ ಅನ್ನಿಸ್ತೈತಿ, ದೊಡ್ಡದು ಅನ್ನಿಸ್ತೈತಿ ಡಿಸೈನ್. ಡಬಲ್ ಕ್ರೋಶೆಟ್ ಸಣ್ಣದು ಅನ್ನಿಸ್ತೈತಿ. ಹಾಕಿ ನೋಡಿರಿ, ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗ್ತೈತಿ. ಆಮೇಲೆ ಇದನ್ನು ಇಷ್ಟೇ ಬಿಟ್ರೂ ನಡಿತೈತಿ. ಕಂಟಿನ್ಯೂಸ್ ಆಗಿ ಬೀಡ್ ಹಾಕ್ಕೊತ ಹೋಗಿ ಕುಚ್ಚು ಕಟ್ತಾ ಇದ್ರೂ ನಡಿತೈತಿ. ಇಲ್ಲ ನಮಗೆ ಕುಚ್ಚು ಬೇಕು ಅಂದರೆ ಒಂದು ಬೀಡ್ ಹಾಕಿ ನೆಕ್ಸ್ಟ್ ಇನ್ನೊಂದು ಸತಿ 4 ತ್ರಿಬಲ್ ಕ್ರೋಶೆಟ್ ಆದಮೇಲೆ 1 ಬೀಡ್ ಹಾಕಿ ಮತ್ತು 4 ತ್ರಿಬಲ್ ಕ್ರೋಶೆಟ್ ಮಾಡಿ ಮತ್ತು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ತ್ರಿಬಲ್ ಕ್ರೋಶೆಟ್ ಮಾಡಬೇಕು. ಹಂಗೆ ಮಾಡಿದ್ರೆ ಕುಚ್ಚು ಕಟ್ಟಕ್ಕೆ ನಿಮ್ಗೆ ಸ್ಪೇಸ್ ಸಿಗ್ತೈತಿ. ಇಲ್ಲ ನಮಗೆ ಕುಚ್ಚು ಬೇಡ ಅಂತಂದ್ರೆ ಡೈರೆಕ್ಟ್ ಇದೇ ಥರ ನಾ ಈಗ ಹೆಂಗೆ ಹಾಕ್ಕೊತ ಹೊಂಟೀನಲ್ಲ ಇದೇ ಥರ ಹಾಕ್ಕೊತ ಹೋದ್ರೂ ನಡಿತೈತಿ. ಸೊ ನಾನು ನಿಮ್ಗೆ 2 ಥರನೂ ತೋರಿಸೀನಿ. ಇದ್ರೊಳಗೆ ನಾನು ಸ್ಟಾರ್ಟಿಂಗ್ 1 ಬೀಡ್ ಆಮೇಲೆ 4 ಚೈನ್ ಹಾಕಿ ಅಲ್ಲಿ ಕುಚ್ಚು ಕಟ್ಟಕ್ಕೆ ಜಾಗ ಬಿಟ್ಕೊಂಡೀನಿ. ಸೊ ಅದು ಸ್ಟಾರ್ಟಿಂಗ್ ಹಾಕೀನಿ. ಅದನ್ನು ನೀವು ಆಮೇಲೆ ಇದ್ರದ್ದೇ ನೆಕ್ಸ್ಟ್ ಈ ಡಿಸೈನು ಮುಗಿದ್ಮೇಲೆ ನೆಕ್ಸ್ಟ್ ಪೀಕಾಟ್ ಡಿಸೈನ್ ಹಾಕೀನಿ. ಅದು ನೆಕ್ಸ್ಟ್ ಅದೇ ಐತಿ. ಈಗ ಈ ಡಿಸೈನ್ ಆದ ತಕ್ಷಣ ನೆಕ್ಸ್ಟ್ ಕಂಟಿನ್ಯೂ ಮಾಡೀನಿ. ಇದನ್ನು ಇಷ್ಟೇ ಬಿಡಬೇಕು ಅಂತ ಹೇಳಿ ಮಾಡಿದ್ದೆ. ಸಿಂಪಲ್ ಅನ್ನಿಸ್ತು. ಇದು ಧಾರೆ ಸೀರೆ ಐತಕ್ಕಿದು ನಮ್ಮ
ಇವ್ರದ್ದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದೆ ಅಂದ್ಕೊಂಡು ಮತ್ತೆ ಒಂದು ಅದನ್ನು ಹಾಕ್ಕೊಟ್ಟಿನಿ. ಫಿನಿಶಿಂಗ್ ಎಲ್ಲ ನೀಟ್ ಬರ್ತೈತಿ. ಮೊಬೈಲ್ನ ಹೆಂಗೆ ಕಾಣಾಕತ್ತೈತೋ ನಂಗೆ ಗೊತ್ತಿಲ್ಲ, ಫಿನಿಶಿಂಗ್ ಮಾತ್ರ ಭಾಳ ನೀಟಂಗೆ ಬಂದಿತ್ತು ನಂದು. ಸೊ ನಂದು ವಿಡಿಯೋ ನೋಡಿ ನಿಮಗೆ ಕಲಿತೀರಿ ಅಂದ್ರೆ ನಂಗೆ ಅಷ್ಟೊಂದು ಕ್ಲಿಯರಾಗಿ ಎಕ್ಸಾಕ್ಟಾಗಿ ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಸುಮ್ಮನೆ ಏನು ಕಟ್ಟೀನಿ ಅಂತ, ಅದು ಏನು ಕಟ್ಟೀನಿ ಅಂತ ಅನ್ನೋದ್ರದ್ದು ಸ್ವಲ್ಪ ನಿಮಗೊಂದು ಐಡಿಯಾ ಬರಲಿ ಅಂಥೇಳಿ ನಾನು ಇದನ್ನು ವಿಡಿಯೋನ ಮಾಡಾಕತ್ತೀನಿ. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣಂತೆ. ಈಗ ಫಸ್ಟಿಂತ್ರ ನಾನು ಹಾಕಿದ್ದೆ. ಸೊ ಈಗ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಅನ್ಕೋರಿ. ಅಂದರೆ 4 ಕಂಬ ಹಾಕಿರ್ತೀವಲ್ಲ ತ್ರಿಬಲ್ ಕ್ರೋಶೆಟ್ಟಿಂದ, ಅದ್ರೊಳಗೆ
ಫಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಸ್ಟಿಚ್ ಹಾಕಬೇಕು. ಆಮೇಲೆ 3 ಕಂಬ ಸ್ಕಿಪ್ ಮಾಡಿ ಡೈರೆಕ್ಟ್ ಅದು ಬೀಡ್ ಕೆಳಗಡೆ ಒಂದು ದಾರ ಬಂದಿರ್ತೈತಿ, ಆ ದಾರಕ್ಕನ ಡಬಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಎರಡರೊಳಗೊಂದು ಮತ್ತು ಎರಡರೊಳಗೊಂದು ಸೂಜಿ ಮೇಲೆ ದಾರ ತೊಗೊಂಡು ಎರಡರೊಳಗೊಂದು ಸೇರಿಕೊಂಡು ಮಾಡಬೇಕು. ಅದೇ ಥರ 2 ಡಬಲ್ ಕ್ರೋಶೆಟನ್ನು ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಎರಡರೊಳಗೊಂದು ಮತ್ತು ಎರಡರೊಳಗೊಂದು ಮಾಡಬೇಕು. ಈ ಥರ 2 ಡಬಲ್ ಕ್ರೋಶೆಟ್ ಆದಮೇಲೆ ಈಗ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಆದಮೇಲೆ ಫಸ್ಟ್ ಏನು ನಾವು 3 ಕಂಬ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ. 3 ಕಂಬದ ಮೇಲೆ ಒಂದು ಗ್ಯಾಪ್ ಇರುತ್ತೆ. ಅವಂದರೆ ಅವೆರಡೂ ಕಂಬಗಳನ್ನು ಸೇರಿಸಿ ಒಂದು ಸಿಂಗಲ್ ಸ್ಟಿಚ್ ಹಾಕಬೇಕು, ಸಿಂಗಲ್ ಕ್ರೋಶೆನ ಹಾಕಬೇಕು. ಈಗ ನೋಡಿರಿ, ಈಗ ಇಲ್ಲೇನು ಗ್ಯಾಪ್ ಇರುತ್ತಲ್ಲ ಅದೇ ಗ್ಯಾಪ್ ಒಳಗೆ ಸೂಜಿ ಮೇಲೆ ದಾರ ತೊಗೊಂಡು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಅದು ಪಿಕಾಟಾಗಿ ಕನ್ವರ್ಟ್ ಆಗ್ತೈತಿ. ಸೊ ಇದೇ ಥರ 7 ಪಿಕಾಟ್ನ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಒಂದು ಸತಿ ದಾರ ತೊಗೊಂಡು ನೆಕ್ಸ್ಟ್ ಎರಡರೊಳಗೊಂದು ಮತ್ತು ಎರಡರೊಳಗೊಂದು ತೊಗೋಬೇಕು ದಾರನ. ಮತ್ತು ಅದೇ ಥರ ಈಗ 3 ಸಿಂಗಲ್ ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆದ್ದು ಕಂಬ ಮಾಡಿರ್ತೀವಲ್ಲ ಅವೆರಡೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕಬೇಕು. ಇದೇ ಥರ 7 ಸತಿ ಮಾಡಬೇಕು. ಅಂದರೆ 7 ಸತಿ ಅಂದರೆ 14 ಕಂಬ ಆಗ್ತಾವೆ. 2 ಕಂಬ ಸೇರಿಸಿ ಒಂದೊಂದು ಪಿಕಾಟನ್ನು ಮಾಡಬೇಕು. ಈ ಥರ ಮಾಡಿದರೆ ಒಂದು ಪಿಕಾಟ್ ಆರ್ಚ್ ರೆಡಿ ಆಗ್ತೈತಿ. ಈಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಎರಡರೊಳಗೊಂದು ಮಾಡಬೇಕು. ಮತ್ತೊಂದು ಸತಿ ಸೂಜಿ ಮೇಲೆ ದಾರ ತೊಗೊಂಡು ಎರಡರೊಳಗೊಂದು ಮಾಡಬೇಕು. ಈಗ 3 ಚೈನ್ ಹಾಕಿ ಅಲ್ಲೇನು ಗ್ಯಾಪ್ ಇರುತ್ತಲ್ಲ 2 ಕಂಬ, ಫಸ್ಟ್ನೇ ಕಂಬದ ಹತ್ತಿರ ಒಂದು ಗ್ಯಾಪ್ ಇರುತ್ತೆ, ಅಂದರೆ 2 ಕಂಬ ಸೇರಿ ಒಂದು ಮಾಡಬೇಕು. ಒಂದು ಸಿಂಗಲ್ ಕ್ರೋಶೆಟ್ನ ಹಾಕೋಬೇಕು. ಎರಡು ಸೇರಿಸಿ ಒಂದು ಮಾಡಬೇಕು ದಾರಾನ. ಮತ್ತು ಅದೇ ಥರ ಸೇಮ್ ಡಬಲ್ ಕ್ರೋಶೆನ ಮಾಡಬೇಕು. ಅದು ಎಷ್ಟು ಹಿಡಿಸ್ತೈತಿ ಅಷ್ಟು ಪಿಕಾಟ್ ಹಾಕ್ಕೊಂಡು ಹೋಗಬೇಕು. 8 ಹಾಕಿದ್ರೆ ಭಾಳ ಗಜಿಬಿಜಿ ಅನ್ನಿಸ್ತೈತಿ. 7 ಹಾಕಿದ್ರೆ ಅಷ್ಟೇ ಅದು ಕರೆಕ್ಟಾಗಿ ಸೆಟ್ ಆಗ್ತೈತಿ. 7 ಅಷ್ಟೇ ಹಿಡಿಸ್ತೈತಿ, ಅದು 7 ಅಷ್ಟೇ ಹಾಕಿರಿ. 8 ಹಾಕಿದ್ರೆ ಓವರ್ಲ್ಯಾಪ್ ಆಗ್ತೈತಿ, ಒಂದ್ರ ಮೇಲೆ ಒಂದು ಪಿಕಾಟ್ ಕೂರ್ನಿರ್ತಾವೆ, ಹಂಗೆ ಚಂದ ಅನ್ಸಂಗಿಲ್ಲ. ಇದೇ ಥರ ಮಾಡಬೇಕಿದು. 7 ಅಷ್ಟೇ ಹಾಕಬೇಕು.
ಇದು ಡಿಸೈನ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ಕುಚ್ಚು ಕಟ್ಟಬೇಕು. 2 ಕಲರ್ ಕಾಂಬಿನೇಷನ್ ಮಾಡಿ ಕುಚ್ಚು ಕಟ್ಬೋದು. ಇದು ಪಿಂಕ್ ಮತ್ತು ಹಾಫ್ ವೈಟ್ ಕಲರ್ನಾಗ ಐತಿ. ಸೊ ನಾವು ಒಂದು ಕಡೆ ಪಿಂಕ್ ಮತ್ತು ಒಂದು ಕಡೆ ಹಾಫ್ ವೈಟ್ ಕಲರ್ ಕಟ್ತೀನಿ. ಸೊ ಈಗ ಕುಚ್ಚು ಕಟ್ಟಿ ಆದಮೇಲೆ ಇದು ಸೀರೆ ಲುಕ್ ಹಿಂಗೆ ಬಂದೈತಿ. ಪಿಂಕ್ ಜಾಸ್ತಿ ಸೆರಗು ಪಿಂಕ್ ಐತೆ ಅಂತೇಳಿ ನಾನು ಪಿಂಕ್ ಕಟ್ಟಲಿಲ್ಲ, ಹಾಫ್ ವೈಟೇ ಕಟ್ಟೀನಿ. 2 ಆರ್ಚಿಗೆ ಒಂದೊಂದು ಕುಚ್ಚು ಕಟ್ಟೀನಿ. ನಿಮಗೆ ಈ ಡಿಸೈನ್ ಹೆಂಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.